ಗಜನ ಕಾಪಾಡಕ್ಕೆ ಇವಾಗ ನೀವು ನೋಡ್ತಿದ್ದೀರಾ KS17 ಸ್ವಿಮ್ಮಿಂಗ್ ಪೂಲ್. ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬಂದ್ರೆ ನೀವು ಜೊತೆಲಿರಿ, ಏನಕ್ಕಂದ್ರೆ ಮುಳುಗೋದ್ರೆ ಪ್ರಾಬ್ಲಮ್ ಆಗುತ್ತೆ. ಜೀವನದಲ್ಲಿ ಒಂದು ಬಿಗ್ ಪ್ರಾಂಕ್ ಇದೆ. ಏನ್ ಗೊತ್ತಾ ಪ್ರಾಂಕ್? ಒಳಗಡೆ ಹೋಗಿ ತೋರಿಸೋಣ. ಇಲ್ಲಿಗೆ ಬಂದಾಗ ನೆಕ್ಸ್ಟ್ ಟೈಮ್ ಹುಷಾರಾಗಿರಿ. 15 ಅಡಿ ಇದೆ, ಬಿ ಕೇರ್ಫುಲ್. ರೆಡಿ, ಸ್ಟಡಿ, ಗೋ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನು ಅಂತಂದರೆ, ಇವತ್ತು ನಮ್ಮ ಜಗಳೂರಿನಲ್ಲಿ ಹೊಸದಾಗಿ KS17 ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗಿತ್ತು. ತುಂಬ ದಿವಸದ ನಂತರ ಗೈಸ್ ನಾನು ಸ್ವಿಮ್ಮಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಮೊದಲಿಗೆಲ್ಲ ನಾನು ಆಳ್ವಾಸಲ್ಲಿದ್ದಾಗ ತುಂಬ ಸತಿ ಹೋಗಿದ್ದೀನಿ. ಬಟ್ ನಮ್ಮ ಜಗಳೂರಲ್ಲಿ ನಾವು ಮೊದಲಿಗೆ ತೋಟದಲ್ಲಿ ಒಂದಿತ್ತು, ಅಂದರೆ ತೋಟಕ್ಕೆ ನೀರು ಬಿಡ್ತಿದ್ರು, ಅದರಲ್ಲೆಲ್ಲ ಆಡ್ತಿದ್ವಿ 20 ರೂಪಾಯಿ 30 ರೂಪಾಯಿ ಕೊಟ್ಟು. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಜಗಳೂರಲ್ಲಿ ಪ್ರೊಫೆಷ್ನಲ್ ಆಗಿ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಸ್ವಿಮ್ಮಿಂಗ್ ಮಾಡೋಕ್ಕೆ ಬಂದಿದ್ವಿ. ನಾನು ನಮ್ಮ ಬಸಣ್ಣ, ನಿಮ್ಗೆಲ್ಲರಿಗೂ ಗೊತ್ತು ಬಸಣ್ಣ ಯಾರು ಅಂತ. ಬರ್ತಾ ಇಲ್ಲ, ನನಗೆ ಸ್ವಿಮ್ಮಿಂಗ್ ಬರಲ್ಲ. ಗಜನ ಕಾಪಾಡಕ್ಕೆ ಇವಾಗ ಗೈಸ್ ನನ್ನನ್ನು ಕಾಪಾಡ್ಕೊಳ್ಳೋ ಅಷ್ಟು ಮಾತ್ರ ಆ ಜ್ಞಾನ ಇದೆ, ಬೇರೆಯವ್ರನ್ನ ಕಾಪಾಡೋ ಜ್ಞಾನ ಇಲ್ಲ ಗೈಸ್. ನಮ್ಮಣ್ಣ 6 ಅಡಿ ಇರೋದ್ರಿಂದ ಸೊ ಹೆಂಗೋ ಬಚಾವ್ ಆಗ್ತಾನೆ. ನಾನೇ 3 ಅಡಿ ಕಾಪಾಡ್ಬೇಕಂತ ನಿನ್ಮೇಲೆ ಧೈರ್ಯ ಮಾಡಿ ಬರ್ತಾ ಇದೀನಿ. ನಿನ್ ಮೇಲೆ ಭರವಸೆ ಗೈಸ್. ನನ್ನನ್ನು ನಾನೇ ನಂಬ್ಕೊಂಬಂದಿದ್ದೆ, ಅಣ್ಣ ನನ್ನನ್ನು ನಂಬ್ಕೊಂಬಂದಿದ್ರೆ ನೋಡ್ಬೇಕು ಗೈಸ್. ದೇವ್ರೇ ಕಾಪಾಡಬೇಕು ನಮ್ಮಿಬ್ಬರನ್ನ. ಇವತ್ತು ಬಸಣ್ಣ 6 ಅಡಿ ಇರೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್. ನಾನು 3 ಅಡಿ ಇರೋದ್ರಿಂದ ನಾನು 6 ಅಡಿ ಒಳಗಡೆ ಹೋದ್ರೆ ಮುಳುಗೋಗ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಈಜು ಕಲ್ತಿದ್ದೀನಿ. ಅಣ್ಣನಿಗೆ ಏನು ಈಜು ಆಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋದ್ರೆ ಸಾಕು, ಇಲ್ಲಿ ತನಕ ಬರುತ್ತೆ ಅಷ್ಟೇ. ಸೊ ಒಳಗಡೆ ಹೋಗಿ ತೋರಿಸ್ತೀನಿ ಗೈಸ್. ಇನ್ನೂ 5 ಮಿನಿಟ್ಸ್ ವೇಟ್ ಮಾಡಬೇಕಂತೆ. ಸೊ ಟೈಮಿಂಗ್ಸ್ ಎಲ್ಲ ನಾನು ಹೇಳ್ತೀನಿ. ಟೈಮಿಂಗ್ಸ್ ಏನಂತಂದರೆ ಅಲ್ಲಿದೆ ಟೈಮಿಂಗ್ಸು. ಈಗ ಬಂದಿರೋ ಸ್ಲಾಟು ಅಂದರೆ ನಾವು ಬಂದಿರೋ ಟೈಮಿಂಗ್ಸ್ ಯಾವುದು ಅಂತಂದರೆ 4:15 6 ಗಂಟೆ ತನಕ ಆಡ್ಕೊಂಡು ಹೋಗೋದು. ನಮ್ಮನ್ನು 6 ಗಂಟೆ ಅಂದರೆ ಎಕ್ಸಾಕ್ಟ್ 6 ಗಂಟೆಗೆ ಬಿಡಲ್ಲ, ಒಂದು 5:50ಕ್ಕೆ ಹೊರಗಡೆ ಕಳಿಸ್ಕೊಡ್ತಾರೆ. ಅಷ್ಟೊತ್ತಿಗೆ ಮುಗಿಸ್ಬೇಕು ನಾವು. ಆಮೇಲೆ ಲಾಸ್ಟ್ ಫೈನಲ್ ಸ್ಲಾಟ್ ಯಾವುದು ಅಂತಂದರೆ 6 ಗಂಟೆಯಿಂದ 7:30 ಗೈಸ್. ನೀವೇನಾದರೂ ಪ್ರೈಸ್ ಕೇಳಿದರೆ ಎಷ್ಟು ಟಿಕೆಟ್ ಅಂತ ಕೇಳಿದ್ರೆ ಪರ್ ಹೆಡ್ ಅಂದರೆ ಒಬ್ಬರಿಗೆ 100 ರೂಪೀಸ್ ತೊಗೊಂತಾರೆ. ಚಿಕ್ಕ ಮಕ್ಕಳನ್ನು ಕರ್ಕೊಂಬರ್ಬೋದು ಗೈಸ್. ಚಿಕ್ಕ ಮಕ್ಳನ್ನ ಕರ್ಕೊಂಬಂದರೆ ನೀವು ಜೊತೆಲಿರಿ, ಏನಕ್ಕಂದರೆ ಮುಳುಗೋದ್ರೆ ಪ್ರಾಬ್ಲಮ್ ಆಗುತ್ತೆ. ಗೈಸ್ ಒಳಗಡೆ ಹೋದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಒಳಗಡೆ ಹೋಗಿ ಸಿಗೋಣ ಗೈಸ್. ಗೈಸ್ ಈಗ ಒಳಗಡೆ ಬಂದ್ವಿ. ಅಣ್ಣನ ಕೈ ಅಣ್ಣ ಬನ್ನಿ ಅಣ್ಣ. ಎಷ್ಟು 200 ಅಂತ ಇಬ್ಬರಿಗೆ. ಬನ್ನಿ ಗೈಸ್ ಹೋಗೋಣ. ಅಣ್ಣ ಬಟ್ಟೆಯಲ್ಲಿ ಚೇಂಜ್ ಮಾಡೋದು ಆ ಕಡೆನಾ? ಈಗ ಫೈನಲಿ ಇದು ಎಲ್ಲ ಪೇ ಎಲ್ಲ ಮಾಡಿ ಒಳಗಡೆ ಹೋಗ್ತಾ ಇದೀವಿ, ಎಂಟರ್ ಆಗ್ತಾ ಇದೀವಿ. ಗಾಯ್ಸ್ ಫೈನಲಿ ನಾವು ಒಳಗಡೆ ಬಂದಿದ್ವಿ. ನೋಡಿ ಗೈಸ್, ಸ್ವಿಮ್ಮಿಂಗ್ ಪೂಲ್ ನೀವು ನೋಡ್ತಿದ್ದೀರಾ. KS17 ಸ್ವಿಮ್ಮಿಂಗ್ ಪೂಲ್. ಗೈಸ್ ನಾವು ಇಷ್ಟು ದಿನ ಜಗಳೂರಲ್ಲೇ ಇದ್ದು ಕೂಡ, ಇಷ್ಟು ವರ್ಷ ಆದ್ರೂ ಕೂಡ ಓಪನ್ ಆಗಿ ನಾನು ಬಂದೇ ಇಲ್ಲ. ಇವತ್ತು ಬಂದಿದ್ವಿ ನೋಡಿ. ಅಣ್ಣ ಪಕ್ಕಾ ಲೋಕಲ್, ಇಲ್ಲೇ ಇದ್ದು ಕೂಡ ಬಂದಿಲ್ಲ. ಅಣ್ಣ ನಿಜವಾಗ್ಲೂ ನನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಗೈಸ್ ನೋಡಿ ಗೈಸ್, RCB ನಮ್ಮ RCB ಗೈಸ್. ಅಲ್ಲೆಲ್ಲ ಹುಡುಗಿರಿದ್ದಾರೆ. ಸಾರಿ ಗೈಸ್, ಅದು ಪ್ರೈವೇಟ್, ಸೊ ಅದಕ್ಕೆ ತೋರ್ಸಕ್ಕಾಗಲ್ಲ. ಗೈಸ್ ಜೀವನದಲ್ಲಿ ಒಂದು ಬಿಗ್ ಪ್ರಾಂಕ್ ಇದೆ. ಏನ್ ಗೊತ್ತಾ ಪ್ರಾಂಕು? ಇಲ್ಲಿ ಕಾಣಿಸ್ತಿದಾರಲ್ಲ ಮಹಾನುಭಾವ, ಇವ್ರು ಏನಂತ ಹೇಳಿದ್ರು ಸ್ಟಾರ್ಟಿಂಗು? ಸ್ವಿಮ್ಮಿಂಗ್ ಬರಲ್ಲ ಅಂತಂದ್ರು. ಕರೆಕ್ಟ್ ಡೈರೆಕ್ಟ್ 6 ಅಡಿ ಒಳಗಡೆ ಬಿದ್ಬಿಟ್ರಪ್ಪ. ನಾನು ಸೈಕ್ ಹಾಕ್ಬಿಟ್ಟೆ. ಯಪ್ಪ ಅವಣ್ಣಂಗೆ ಗೀಜ ಬರಲ್ಲ, ಹೆಂಗ್ ಮಾಡೋದು ಕಾಪಾಡೆ. ನಾನು ಮೊದ್ಲಿಗೆ ಹೇಳಿದೆ, ನನ್ನನ್ನು ನಾನು ಕಾಪಾಡೋದು ಬಿಟ್ಟು ಬೇರೆ ಯಾರನ್ನೂ ಕಾಪಾಡೋಕೆ ಬರಲ್ಲ ಅಂತ. ಇವಣ್ಣ ನಾನು ನೋಡ್ತಾ ಇದ್ದೀನಿ, ಹೊಡ್ಕೊಂಡು ಸೀದಾ ಬಂದ್ಬಿಟ್ಟ. ಬಿಗ್ ಪ್ರಾಂಕ್ ಅದ. ನನ್ನ ಲೈಫಲ್ಲೇ ಯಾವತ್ತೂ ಈ ಥರ ಪ್ರಾಂಕ್ ಆಗಿರಲಿಲ್ಲ. ಇವತ್ತು ಪ್ರಾಂಕ್ ಮಾಡಿದ್ದಾರೆ ದ ಪ್ರಾಂಕ್ ಸ್ಟಾರ್ ಬಸವರಾಜ್. ನಮಗೆ ಸ್ವಲ್ಪ ಬರಲ್ಲ, ಆದ್ರೆ ಧೈರ್ಯ ಮಾಡಿ ಆರಿ ಬಿಟ್ಟಿದ್ದೀನಿ. ಒಂದು ದಿವಸಕ್ಕೆ 6 ಗಂಟೆಗೆ ಸ್ವಿಮ್ಮಿಂಗ್ ಬಂದ್ಬಿಟ್ಟತ್ತೆ. ಅವನಿಗೆ ನೋಡಿ ಗಾಬರಿ ಆಗ್ಬಿಟ್ಟತ್ತೆ ಅಷ್ಟೇ, ಏನಾಗಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಗೈಸ ಅದು ಹೆಂಗೆ ಆದ ತಕ್ಷಣ ಈಜು ಬಂದ್ಬಿಡುತ್ತೆ. ಮೊದಲಿಗೆ ಬರ್ತಿರುತ್ತೆ, ನಮ್ಮ ಹತ್ರ ಸುಮ್ಮನೆ ಆ ಥರ ಸೊಳ್ಳೆ ಇಡ್ತಿರ್ತಾರೆ. 2 ವರ್ಷ ಆಯ್ತಂತೆ ನೀರಲ್ಲಿ ಇಲ್ಲದೆ, ಸಡನ್ ಆಗಿ ನೀರಲ್ಲಿ ಬಿದ್ದ ತಕ್ಷಣ ಈಜು ಬರುತ್ತೆ. ಅದನ್ನ ಮಜಲ್ ಮೆಮೊರಿ ಅಂತ ಕರೀತಾರೆ. ಯಾಕೆ ಜೀವನದಲ್ಲಿ ಈಜು ಹೊಡಿಬೇಕು. ಇಲ್ಲಿ ತುಂಬಾ ಅಷ್ಟು ಒಳ್ಳೊಳ್ಳೆ ಕವನಗಳು. ಏನು ಅಂತಂದ್ರೆ, ಈಜು ಎಂದರೆ ನೀರು ಮತ್ತು ಈಜುಗಾರನ ನೃತ್ಯ ಅಂತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಬನ್ನಿ ಗೈಸ್, ಈಗ ನಮ್ಮ ಅಣ್ಣಂದು ರಿಯಲ್ ಸ್ವಿಮ್ಮಿಂಗ್ ಸ್ಕಿಲ್ ಅಣ್ಣ. ಹೊಡಿರೋಣ ನೋಡಿ ಗೈಸ್. ಈಜು ಬರಲ್ಲ ಅಂದ್ರೆ ಈ ಥರ ಹೊಡಿತಾರೆ ಈಜು ಗೈಸ್. ಆ ಕಡೆ ತುಂಬ ಕಮ್ಮಿ ಆಳ ಇದೆ, ಈ ಕಡೆ ಹೋಗ್ತಾ ತುಂಬ ಆಳ ಇದೆ ಗೈಸ್. 6 ಅಡಿ ಅಲ್ಲ, 7-8 ಅಡಿ ಒಳಗಡೆ ಆಳ ಇದೆ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ನೋಡ್ಕೊತ ಬನ್ನಿ ಆಯಿತಾ. ನೋಡಿ ಈ ಥರ ಈಜೊಳಗೆ ನಮ್ಮನ್ನು ಪ್ರಾಂಕ್ ಮಾಡಿದ್ದಾರೆ. ಪ್ರಾಂಕ್ ಸ್ಟಾರ್ ಬಸ್ಸು ಅವರು. ಅಣ್ಣ ಹಂಗೆ
ನಮ್ಮ ಆಡಿಯನ್ಸ್ಗೆ ಎಷ್ಟು ಆಳ ಇದೆ ಅಂತ ಒಂದ್ಸತಿ ಒಳಗಡೆ ಹೋಗಿ ತೋರಿಸಿ ಅಣ್ಣ. ಭಾಳ ಐತಿ. ಗಾಯ್ಸ್ ಸಿಗ್ತಾನೆ ಇಲ್ಲ ಅಂತ ಗಾಯ್ಸ್. ನಮ್ಮ ಅಣ್ಣನ ಆರಡಿ ಇದ್ದಾನೆ, ನೀವು ಥಿಂಕ್ ಮಾಡ್ರಿ ಎಷ್ಟು ಆಳ ಇದೆ ಒಳಗಡೆ. ಭಯಂಕರ ಐತಿ. ಭಯಂಕರ ಆಯ್ತಾ? ಹೌದು, ಅಷ್ಟೊಂದು ಆಳ ಏನಕ್ಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಗಾಯ್ಸ್. ಸಿಕ್ಕಾಪಟ್ಟೆ ಐತಪ್ಪ ಇಲ್ಲಿ. ಹಾ 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 ಇವಾಗಲೂ ಗೈಸ್ ಯಾರು ಈ ಕಡೆ ಸೈಡ್ ಬರಬೇಡ್ರಿ, ಆ ಕಡೆ ಸೈಡ್. ಈ ಕಡೆ ತುಂಬಾ ಆಳ ಐತಿ ಗೈಸ್. ನಮ್ಮ ಅಣ್ಣ ಹೇಳ್ತಿದ್ದಾರೆ ಈ ಕಡೆ ತುಂಬಾ ಆಳ ಇದೆ, ಯಾರು ಬರಬೇಡ್ರಿ ಈ ಕಡೆ ಆಳ ಅಂತ ಹೇಳ್ತಿದ್ದಾರೆ. ನೋಡಿ ಅಷ್ಟು ಉದ್ದ ಇದೆ, ಅವ್ರು ಹೇಳ್ತಿದ್ದಾರೆ ಇಷ್ಟು ಆಳ ಇದೆ, ಒಳಗಡೆ ಬರಬೇಡಿ ಅಂತಂದ್ರೆ ನೀವು ಥಿಂಕ್ ಮಾಡಿ. ಸೊ ಈ ಹಗ್ಗ ಕಟ್ಟಿದ್ದಾರೆ ನಿಮ್ಗಂತಾನೆ, ಆ ಕಡೆನೇ ಆಡ್ಕೊಳ್ಳಿ, ಈ ಕಡೆ ಬರಬೇಡಿ ಆಯ್ತಾ. ಸೊ ಇಷ್ಟಿದೆಲ್ಲ ಹಗ್ಗದಿಂದ ಇಷ್ಟಕ್ಕೆ ತನಕ ಬರ್ಬೋದು, ಈ ಕಡೆ ಹೋಗ್ಬಾರ್ದು, ಹೋದ್ರೆ ಮುಳುಗೋಗೋದು ಅಂತ ಪಕ್ಕ. ಇವಾಗ ಗಜ ಏನ್ ಮಾಡ್ತಾ ಇದೆ, ಡೈ ಹೊಡಿತಾ ಇದೆ ಅಂತೆ. ರೆಡಿನಾ? ರೆಡಿ? ಇವಾಗ ನನ್ನನ್ನ ಒಳಗೆ ಇಳಿಸಿ ಎಷ್ಟು ಅಡಿ ಇದೆ ಅಂತ ನೋಡಕ್ಕೆ ಟ್ರೈ ಮಾಡ್ದ. ಈಗ ಅವನು ಇಳಿಸ್ತೀನಿ. ಈಗ ಇಳಿ, ಇವಾಗ ನೋಡು, ಇಲ್ಲಿ ನೀನ್ ಚೆಕ್ ಮಾಡು. ಆಗಲ್ಲ, ಕಾಲೇ ಸಿಗ್ತಾ ಇಲ್ಲ, ತಳ್ತಾ ಇದೆ. ಗೈಸ್ ಬನ್ನಿ ಹತ್ರ ಬನ್ನಿ ಗೈಸ್. ಈಗ ನಾನು ನಮ್ಮಣ್ಣ ಒಂದು ಕಾಂಪಿಟೇಷನ್ ಮಾಡಕ್ ಹೋಗ್ತಿದ್ವಿ. ಏನಪ್ಪಾ ಅಂದ್ರೆ ಈ ಎಂಡಿಂದ ಆ ಎಂಡಿಗೆ ಯಾರು ಹೋಗ್ತಾರೋ ಫಸ್ಟ್ ಹೋಗ್ತಾರಂತ. ಮತ್ತೆ ಆ ಕಡೆ ಮುಟ್ಟಿದ ತಕ್ಷಣ ಅಣ್ಣ ಸ್ಟಾಪ್ ಆಗಂಗಿಲ್ಲ, ಅಲ್ಲಿ ಸಡನ್ ಆಗಿ ತಿರ್ಕೊಂಡ್ ಬರ್ಬೇಕು. ರೆಡಿನಾ ಗೈಸ್? ಮತ್ತೆ ಇಲ್ಲಿಂದ ಆ ಕಡೆ ಹೋಗಿ ಮುಟ್ಟಿ ಇಲ್ಲಿ ಬರ್ಬೇಕು. ಇಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರೇ ವಿನ್ನರ್. ರೆಡಿನಾ? ಬಾ. ಓಕೆ, ರೆಡಿ, ಸ್ಟಡಿ, ಗೋ. ಇಲ್ಲ ಗಾಯ್ಸ್, ಅಲ್ಲಿ ಸ್ವಲ್ಪ ಎಡವಟಾಯ್ತು. ಫೈನಲಿ ಈ ಒಂದು ಆಟದ ವಿನ್ನರ್ ಆಗಿ ನಾನು ಗಳಿಸಿದ್ದೀನಿ. ಇನ್ನೊಂದು ಹೇಳ್ತೀನಿ, ಹೋಗಲಿ ಬಿಡು ಅಂತ ನಮ್ಮ ತಮ್ಮ ಗೆಲ್ಲೆ ಅಂತ ಬಿಟ್ಕೊಟ್ಟಿದ್ದೀನಿ. ಬರೀ ಡೌಗಳು. ಅಯ್ಯೋ, ಚೆನ್ನಾಗಿರ್ಲಿ ಅವನೇ ಅಂತ. ಸೂತು ಸುಣ್ಣವಾದ ಬಸವರಾಜ್ ಅವರಿಗೆ ಜೈ. ಈ ಆಟದ ವಿನ್ನರ್ ಆಗಿರೋಂತ ಗಜ್ಜು ಅಂದ್ರೆ ನಾನು ನಿಮ್ಮ ಪ್ರೀತಿಯ ಗಜ್ಜುಗೆ ಜೈ. ಅಯ್ಯೋ ಸ್ಟಾರ್ಟಿಂಗ್ ನಾನು ಆನೆ ಮಾಡಿಲ್ಲ ಬ್ರೋ. ನಿಜ ಆನ್ ಮಾಡಿಲ್ಲ, ಗ್ಯಾರಂಟಿ ಆನ್ ಮಾಡಿಲ್ಲ ಗೈಸ್. ಅಯ್ಯೋ ಆನೆ ಮಾಡಿಲ್ಲಲ್ಲ ಬ್ರೋ, ನಿಜ ಆನ್ ಮಾಡಿಲ್ಲ. ಆಗಲ್ಲ ಬಿಡು. ಸೊ ಗೈಸ್ ಮತ್ತೆ ಆನೆ ಮಾಡಿಲ್ಲ ಗೈಸ್. ಇನ್ನೊಂದ್ಸತಿ ಅಣ್ಣ. ಆಗಲ್ಲ ಅಣ್ಣ, ಪ್ಲೀಸ್ ಇನ್ನೊಂದ್ಸಲ ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ಟಾರ್ಟಿಂಗ್ ನಾನು ಅಲ್ಲಿ ಮುಟ್ಬೇಕಾದ್ರೆ ನಾನೇ ಫಸ್ಟ್, ನಾನು ಇಬ್ರು ಜೈಕೋಲಾಗ ಮುಟ್ಟಿದ್ದೆ. ಆಮೇಲೆ ಏನೇ ಬಂದಿದ್ದು. ಇನ್ನೊಂದ್ಸತಿ ಆಕ್ಚುಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ಹೋಗ್ರಿ ಅಂತ ನೀನೇ ಗೆಲ್ಲಿ ಅಂತ ಬಿಟ್ಕೊಟ್ಟಿದ್ದೆ ಅಷ್ಟೇ. ನಿಂದು ತಾಯಿ ಗುಣ ಅಷ್ಟೆಲ್ಲ ಬೇಡ, ನಮ್ದು ಯಶೋಗ್ ಹೇಳ್ಬಿಡು ಹೋಗಿ, ನಿಮ್ಮನ್ನ ತ್ಯಾಗ ಮಾಡ್ಬಿಟ್ರ ಕಣೆ ಅಂತ. ಖಂಡಿತ ನಿಮ್ಮ ಒಂದು ಮೆಸೇಜ್ನ ಅವಳಿಗೆ ತಲುಪಿಸ್ತೀನಿ. ಯಶೋಗೆ ನಮ್ ತಂಗಿಗೆ ಇದನ್ನ ತಲುಪಿಸ್ಬೇಕು ನೋಡಿ ನಿನ್ ವಿಡಿಯೋನ. ಖಂಡಿತ ಬ್ರೋ ತಲುಪಿಸ್ತೀನಿ. ಯೂಟ್ಯೂಬ್ ಅಲ್ಲಿ ನೋಡು ಗೈಸ್, ನೀವು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ಆಯ್ತಾ. ಗೈಸ್ ಫೈನಲಿ ಮಳೆನೂ ಬಂತು, ನಮ್ಮ ಸ್ವಿಮ್ಮಿಂಗ್ ಕೂಡ ಕಂಪ್ಲೀಟ್ ಆಯ್ತು. ನಾನು ಮೊದ್ಲಿಗೆ ಹೇಳ್ದಂಗೆ ಆಕ್ಚುಲಿ ಇದು 6 ಅಡಿ ಅಲ್ಲ, 8 ಅಡಿ ಅಲ್ಲ ಜಾಸ್ತಿ ಇರೋದು, 15 ಅಡಿ ಗೈಸ್. 15 ಅಡಿ ಆಳ ಇದೆ. ನನಗೆ ಬಾಯಿಗೆ ಬರ್ಸ್ಬಿಟ್ಟಿದ್ರು ಜೀವನ. ನಾವು 8 ಅಡಿ ಅನ್ಕೊಂಡು ಆರಿದ್ರೆ ನೋಡ್ತೀನಿ 15 ಅಡಿ. 15 ಅಡಿಗೆ ಕಾಲೇ ಸಿಗ್ಲಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಇದೆ, ಈ ಕಡೆ ಕಮ್ಮಿ ಇದೆ. ಹಗ್ಗದ ಅಲ್ಲಿ ತನಕ 6 ಅಡಿ. ಒಳಗಡೆ ಹೋದ್ರೆ 6, 7, 8, 9, 15 ಅಡಿ ಲಾಸ್ಟ್ ಇದೆಲ್ಲ, ಅದು 15 ಅಡಿ ಇದೆ. ಹುಷಾರಾಗಿ ಬನ್ನಿ, ಹುಷಾರಿರಿ ಆಯ್ತಾ. ಇಲ್ಲಿಗೆ ಬಂದಾಗ ನೆಕ್ಸ್ಟ್ ಟೈಮ್ ಹುಷಾರಾಗಿರಿ. 15 ಅಡಿ ಇದೆ, ಬಿ ಕೇರ್ಫುಲ್. ಅದಕ್ಕೆ ಅಂತ ಹಗ್ಗ ಕಟ್ಟಿದ್ದಾರೆ ಗೈಸ್. ಈ ಅಡ್ರೆಸ್ ಎಲ್ಲಿಯಪ್ಪ ಅಂತಂದ್ರೆ ದೊಣ್ಣಳ್ಳಿಗೆ ಹೋಗುವಂತ ರೋಡಲ್ಲಿ ಇದೆ. KA17 ಅಂತ, KA17 ಅಂತ ದಾವಣಗೆರೆ ಅಂತ. ಜಗಳೂರಲ್ಲಿ ನಾವು ಚಳ್ಳಿಕೆರೆ ಹೋಗೋ ರೋಡ್ ಅಲ್ಲ, ಚಳ್ಳಿಕೆರೆ ಹೋಗೋ ರೋಡ್, ದೊಣ್ಣಳ್ಳಿ ಹೋಗೋ ರೋಡ್ ಅಂತ ಕರೀತಾರೆ ಇದನ್ನು. ಗೈಸ್ ಈ ಸ್ವಿಮ್ಮಿಂಗ್ ಪೂಲ್ ಲಾಗ್ನ ನಿಮ್ಮ ಹತ್ರ ಹಂಚ್ಕೊಂತ ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್. ಬಾಯ್.